ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿ 6 ಜ್ಞಾನಮಾರ್ಗ. ಓಂ ತತ್ಸತ್. ಓಂ ಎನ್ನುವುದನ್ನು ತಿಳಿಯುವುದು ವಿಶ್ವ ರಹಸ್ಯವನ್ನು ತಿಳಿದಂತೆ. ಜ್ಞಾನಯೋಗದ ಗುರಿ ರಾಜಯೋಗ, ಭಕ್ತಿಯೋಗಗಳಂತೆಯೇ, ಆದರೆ ಮಾರ್ಗ ಮಾತ್ರ ಬೇರೆ. ಇದು ಬಲಾಢ್ಯರಿಗೆ ಮಾತ್ರ, ಯೋಗಿಗಳಿಗೂ ಅಲ್ಲ, ಭಕ್ತರಿಗೂ ಅಲ್ಲ, ವಿಚಾರಪರರಿಗೆ ಮಾತ್ರ. ಭಕ್ತಿಯೋಗಿ ಹೇಗೆ ಪರಮಾತ್ಮನೊಂದಿಗೆ ಏಕತೆಯನ್ನು ಪಡೆಯಲು ಪ್ರೀತಿಯ ಮತ್ತು ಭಕ್ತಿಯ ಮೂಲಕ ಯತ್ನಿಸುತ್ತಾನೆಯೋ ಹಾಗೆಯೇ ಜ್ಞಾನಿಯಾದವನು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕೇವಲ ವಿಚಾರದ ಮೂಲಕ ಮಾರ್ಗವನ್ನು ಭೇದಿಸಿಕೊಂಡು ಹೋಗಲು ಯತ್ನಿಸುವನು. ಜ್ಞಾನಿ ತನ್ನ ಹಳೆಯ ವಿಗ್ರಹಗಳನ್ನೆಲ್ಲ, ಮೂಢನಂಬಿಕೆಗಳನ್ನೆಲ್ಲ, ಆಚಾರಗಳನ್ನೆಲ್ಲ, ಇಹ ಪರ ಲೋಕಗಳ ಸುಖಗಳನ್ನೆಲ್ಲ ತ್ಯಜಿಸಲು ಸಿದ್ಧನಾಗಿ ಕೇವಲ ಮುಕ್ತಿಯನ್ನು ಮಾತ್ರ ಪಡೆಯಲು ಹಠತೊಟ್ಟಿರಬೇಕು. ಜ್ಞಾನವಿಲ್ಲದೆ ನಮಗೆ ಮುಕ್ತಿ ಲಭಿಸಲಾರದು. ಜ್ಞಾನವೆಂದರೆ ನಮ್ಮ ನೈಜ ಸ್ವಭಾವವನ್ನು ಅರಿಯುವುದು. ನಾವು ಜನನ ಮರಣಗಳಾಚೆ ಇರುವವರು ಮತ್ತು ಎಲ್ಲ ಅಂಜಿಕೆಗಳನ್ನು ಮೀರಿದವರು ಎಂಬುದನ್ನು ಅರಿಯುವುದು. ಆತ್ಮ ಸಾಕ್ಷಾತ್ಕಾರವೇ ಪರಮ ಶ್ರೇಯಸ್ಸು. ಅದು ಇಂದ್ರಿಯಾತೀತ, ಮನೋತೀತ. ನಿಜವಾದ ನಾನು ಎಂಬುದನ್ನು ಗ್ರಹಿಸಲಾಗುವುದಿಲ್ಲ. ಅದು ನಿತ್ಯ ಜ್ಞಾತೃ. ಅದೆಂದಿಗೂ ಜ್ಞೇಯವಾಗಲಾರದು. ಏಕೆಂದರೆ ಜ್ಞಾನ ಯಾವಾಗಲೂ ಸಾಪೇಕ್ಷವಾದುದು. ಅದು ನಿರಪೇಕ್ಷವಾದುದಕ್ಕೆ ಅನ್ವಯಿಸುವುದಿಲ್ಲ. ಎಲ್ಲ ಇಂದ್ರಿಯ ಜ್ಞಾನವೂ ಮಿತವಾಗಿರುವುದಕ್ಕೆ ಅನ್ವಯಿಸುವುದು. ಅದೊಂದು ಕಾರ್ಯಕಾರಣಗಳ ತುದಿ ಮೊದಲಿಲ್ಲದ ವೃತ್ತದಂತೆ. ಈ ಪ್ರಪಂಚ ಸಾಪೇಕ್ಷವಾದುದು, ಸತ್ಯದ ಒಂದು ಛಾಯೆ. ಆದರೂ ಇದು ಸುಖ ದುಃಖಗಳು ಸಮವಾಗಿರುವ ಕ್ಷೇತ್ರವಾದುದರಿಂದ ಇಲ್ಲಿ ಮಾತ್ರ ಮಾನವ ತನ್ನ ನೈಜ ಸ್ಥಿತಿಯನ್ನು ತಿಳಿದು ತಾನೇ ಬ್ರಹ್ಮವೆಂದು ಅರಿಯಲು ಸಾಧ್ಯ. ಈ ಜಗತ್ತು ಪ್ರಕೃತಿಯ ವಿಕಾಸ ಮತ್ತು ಬ್ರಹ್ಮನ ಆವಿರ್ಭಾವ. ಮಾಯೆಯ ತೆರೆಯ ಮೂಲಕ ಕಾಣುವ ಬ್ರಹ್ಮನಿಗೆ ನಾವು ಕೊಡುವ ವಿವರಣೆ ಇದು. ಪ್ರಪಂಚ ಶೂನ್ಯವಲ್ಲ, ಅದಕ್ಕೆ ಒಂದು ವಿಧವಾದ ಅಸ್ತಿತ್ವವಿದೆ. ಬ್ರಹ್ಮನಿರುವುದರಿಂದ ಈ ಜಗತ್ತು ಕಾಣಿಸುತ್ತಿದೆ. ನಾವು ಜ್ಞಾತೃವನ್ನು ಅರಿಯುವುದು ಹೇಗೆ? ನಾವು ಅದೇ ಆಗಿರುವೆವು. ನಾವು ಅದನ್ನು ಎಂದಿಗೂ ಅರಿಯುವುದಕ್ಕೆ ಆಗುವುದಿಲ್ಲ. ಅದೆಂದಿಗೂ ಜ್ಞೇಯವಾಗಲಾರದು ಎನ್ನುವುದು ವೇದಾಂತ. ಆಧುನಿಕ ವಿಜ್ಞಾನ ಕೂಡ ಇದನ್ನೇ ಹೇಳುವುದು. ಅದನ್ನು ನಾವು ತಿಳಿಯಲಾರೆವು. ಆದರೆ ಕೆಲವು ವೇಳೆ ಅದರ ಹೊಳಹುಗಳು ಕಾಣಬಹುದು. ಈ ಪ್ರಪಂಚದ ಭ್ರಾಂತಿ ಒಮ್ಮೆ ನಾಶವಾಯಿತೆಂದರೆ ಅದು ಪುನಃ ನಮ್ಮೆದುರಿಗೆ ಬರುವುದು. ಆದರೆ ಪುನಃ ಅದು ಸತ್ಯದಂತೆ ಕಾಣಿಸಲಾರದು. ಅದೊಂದು ಮರೀಚಿಕೆ ಎಂದು ಗೊತ್ತಾಗುವುದು. ಅದನ್ನು ದಾಟಿ ಹೋಗುವುದೇ ಎಲ್ಲ ಧರ್ಮಗಳ ಗುರಿ. ಜೀವ ಮತ್ತು ಬ್ರಹ್ಮ ಒಂದೇ ಎಂದು ವೇದಗಳು ಪದೇ ಪದೇ ಸಾರುವವು. ಆದರೆ ಎಲ್ಲೋ ಕೆಲವರು ಮಾತ್ರ ಈ ಮಾಯೆಯ ತೆರೆಯ ಹಿಂದೆ ಹೋಗಿ ಈ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವರು. ಜ್ಞಾನಿಯಾಗಲಿಚ್ಛಿಸುವವನು ಮೊದಲು ಪಾರಾಗಬೇಕಾಗಿರುವುದು ಅಂಜಿಕೆಯಿಂದ. ಭಯವು ನಮ್ಮ ಪರಮ ಶತ್ರುಗಳಲ್ಲಿ ಒಂದು. ಎರಡನೆಯದೇ ನಿಮಗೆ ತಿಳಿಯುವವರೆಗೆ ಯಾವುದನ್ನು ನಂಬದೇ ಇರುವುದು. ಸದಾ ಕಾಲದಲ್ಲಿಯೂ ನಾನು ದೇಹವಲ್ಲ, ಮನಸ್ಸಲ್ಲ, ಆಲೋಚನೆಯಲ್ಲ, ಅಂತಃಕರಣವೂ ಅಲ್ಲ, ನಾನು ಆತ್ಮ ಎಂದು ಯೋಚಿಸಿ. ನೀವು ಎಲ್ಲವನ್ನೂ ಆಚೆಗೆ ಕಿತ್ತೊಗೆದರೆ ನಿಜವಾದ ಆತ್ಮವೊಂದೇ ಉಳಿಯುವುದು. ಜ್ಞಾನಿಗಳ ಧ್ಯಾನ 2 ಬಗೆಯದು. ಯಾವುದೆಲ್ಲ ನಮ್ಮ ನಿಜ ಸ್ವರೂಪವಲ್ಲವೋ ಅದನ್ನೆಲ್ಲ ಅಲ್ಲಗಳೆಯುವುದು ಮತ್ತು ನಮ್ಮ ನಿಜ ಸ್ವರೂಪವಾಗಿರುವ ಸಚ್ಚಿದಾನಂದ ಆತ್ಮವನ್ನು ಒತ್ತಿ ಹೇಳುವುದು. ನಿಜವಾದ ಜಿಜ್ಞಾಸು ಯಾವಾಗಲೂ ಮುಂದೆ ನುಗ್ಗಬೇಕು. ಧೈರ್ಯದಿಂದ ವಿಚಾರದ ಪರಮಾವಧಿಯನ್ನು ಮುಟ್ಟಬೇಕು. ದಾರಿಯ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಕ್ಕೆ ಆಗುವುದಿಲ್ಲ. ನಾವು ನೇರ ಮಾರ್ಗವನ್ನು ಅನುಸರಿಸಿದರೆ ಎಲ್ಲವನ್ನೂ ತ್ಯಜಿಸಬೇಕು. ಕೊನೆಗೆ ನಾವು ತ್ಯಜಿಸಲಾಗದ, ಇಲ್ಲವೆನ್ನಲಾಗದ ನಿಜವಾದ ನಾನು ಎಂಬುದಕ್ಕೆ ಬರುತ್ತೇವೆ. ಆ ನಾನೇ ಜಗತ್ತಿನ ಸಾಕ್ಷಿ. ಪ್ರಭು ತುದಿ ಮೊದಲಿಲ್ಲದುದು, ಅನಂತ. ಆದರೆ ಈಗ ಅದು ನಮ್ಮ ಕಣ್ಣಿಗೆ ಕಾಣದಂತೆ ಹಲವು ಅಜ್ಞಾನದ ಆವರಣಗಳು ಅದನ್ನು ಮುತ್ತಿವೆ. ಆದರೂ ಅದು ಎಂದಿನಂತೆಯೇ ಇದೆ. 2 ಹಕ್ಕಿಗಳು ಒಂದು ಮರದ ಮೇಲಿದ್ದವು. ಮೇಲಿರುವ ಹಕ್ಕಿ ಶಾಂತವಾಗಿತ್ತು, ಗಂಭೀರವಾಗಿತ್ತು, ಸುಂದರವಾಗಿತ್ತು, ಪೂರ್ಣವಾಗಿತ್ತು. ಕೆಳಗೆ ಇರುವ ಹಕ್ಕಿ ಯಾವಾಗಲೂ ರೆಂಬೆಯಿಂದ ರೆಂಬೆಗೆ ನೆಗೆಯುತ್ತಾ, ಒಂದು ಸಲ ಸಿಹಿ ಹಣ್ಣನ್ನು ತಿಂದು ಸಂತೋಷದಿಂದ ನಲಿಯುತ್ತಾ, ಇನ್ನೊಂದು ಸಲ ಕಹಿ ಹಣ್ಣನ್ನು ತಿಂದು ದುಃಖದಿಂದ ಸೊರಗುತ್ತಾ ಇತ್ತು. ಒಂದು ದಿನ ಎಂದಿಗಿಂತ ಹೆಚ್ಚು ಕಹಿಯಾದ ಹಣ್ಣನ್ನು ತಿಂದು ವ್ಯಥೆಪಡುತ್ತಿದ್ದಾಗ ಮೇಲಿರುವ ಶಾಂತವಾಗಿರುವ ಗಂಭೀರವಾಗಿರುವ ಹಕ್ಕಿಯನ್ನು ನೋಡಿ, ನಾನು ಅದರಂತೆ ಇದ್ದಿದ್ದರೆ ಎಂದು ಕೊಂಚ ಅದರ ಹತ್ತಿರ ನೆಗೆಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ
ತಾನು ಅದರಂತೆ ಇರಬೇಕು ಎಂಬುದನ್ನು ಮರೆತು ಪುನಃ ಸಿಹಿ ಕಹಿ ಹಣ್ಣುಗಳನ್ನು ತಿಂದು ಸುಖ ದುಃಖಗಳಲ್ಲಿ ಸಿಕ್ಕಿ ತೊಳಲಾಡುತ್ತಿತ್ತು. ಪುನಃ ಮೇಲೆ ನೋಡಿತು. ಶಾಂತ ಭಾವದಲ್ಲಿ ಗಂಭೀರವಾಗಿರುವ ಅಕ್ಕಿಯ ಸಮೀಪಕ್ಕೆ ತೆರಳಿತು. ಅನೇಕ ಸಲ ಹೀಗೆಯೇ ಆಗಿ ಕೊನೆಗೆ ಅದು ಮೇಲಿನ ಅಕ್ಕಿಯ ಅತ್ಯಂತ ಸಮೀಪಕ್ಕೆ ಹೋಯಿತು. ಆ ಅಕ್ಕಿಯ ಪುಕ್ಕದ ಕಾಂತಿ ಕಣ್ಣು ಕೋರೈಸಿತು. ಅದರಲ್ಲೇ ಮಗ್ನವಾಯಿತು. ಕೊನೆಗೆ ಅದಕ್ಕೆ ಆಶ್ಚರ್ಯವಾಯಿತು. ಇರುವುದು ಒಂದೇ ಒಂದು ಅಕ್ಕಿ ಎಂದು ಅದಕ್ಕೆ ತಿಳಿಯಿತು. ಇದುವರೆಗೂ ತಾನೇ ಮೇಲಿನ ಅಕ್ಕಿ ಆಗಿದ್ದೆ ಎಂದು, ತನಗೆ ಈಗ ಮಾತ್ರ ಅದು ಗೊತ್ತಾಯಿತು ಎಂದು ಅರಿಯಿತು. ಮಾನವನು ಆ ಕೆಳಗಿನ ಅಕ್ಕಿಯಂತೆ. ಅವನು ಪರಮಾದರ್ಶದ ಕಡೆಗೆ ಹೋಗಲು ಸತತ ಪ್ರಯತ್ನಿಸಿದರೆ ಕೊನೆಗೆ ತಾನೇ ಆ ಪರಮಾತ್ಮನಾಗಿರುವವನು. ಉಳಿದುದೆಲ್ಲ ಭ್ರಾಂತಿ ಎಂದು ಅವನಿಗೆ ಗೊತ್ತಾಗುವುದು. ಎಲ್ಲ ವಿಧದ ಪ್ರಕೃತಿಯ ಪಾಶಗಳಿಂದ ಮತ್ತು ನಂಬಿಕೆಗಳಿಂದ ಪಾರಾಗುವುದೇ ನಿಜವಾದ ಜ್ಞಾನ. ಜ್ಞಾನಿ ಯಾವಾಗಲೂ ಓಂ ತತ್ಸತ್, ಅದೊಂದೇ ಸತ್ಯ ಎಂಬುದನ್ನು ಗಮನದಲ್ಲಿಡಬೇಕು. ಕೇವಲ ಏಕತೆಯೇ ಜ್ಞಾನಯೋಗದ ತಳಹದಿ. ಇದನ್ನೇ ಅದ್ವೈತ ಎನ್ನುವುದು. ಇದೇ ವೇದಾಂತದ ಮೂಲತತ್ವ, ಸಾರ ಸರ್ವಸ್ವ. ಬ್ರಹ್ಮ ಒಂದೇ ಸತ್ಯ, ಉಳಿದುದೆಲ್ಲ ಮಿಥ್ಯ, ನಾನೇ ಬ್ರಹ್ಮ. ಇದನ್ನು ಪದೇ ಪದೇ ನಮ್ಮ ಸಹಜ ಸ್ವಭಾವವಾಗುವವರೆಗೆ ಮನನ ಮಾಡಿದರೆ ಮಾತ್ರ ಎಲ್ಲ ವಿಧವಾದ ದ್ವಂದ್ವಗಳಿಂದ, ಪಾಪ ಪುಣ್ಯಗಳಿಂದ, ಸುಖ ದುಃಖಗಳಿಂದ, ಅಳು ನಗೆಗಳಿಂದ ಪಾರಾದ ಏಕಮೇವಾದ್ವಿತೀಯವಾದ ಸನಾತನವಾದ ಅವಿಕಾರಿಯಾದ ಅನಂತವು ನಾವೇ ಎಂಬುದು ಗೊತ್ತಾಗುವುದು. ಜ್ಞಾನಯೋಗಿಗೆ ಅತಿ ಸಂಕುಚಿತ ಮತ ಭ್ರಾಂತನಲ್ಲಿರುವ ತೀವ್ರತೆ ಇರಬೇಕು. ಆದರೂ ಮನಸ್ಸು ಆಗಸದಷ್ಟು ವಿಶಾಲವಾಗಿರಬೇಕು. ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಿಸಬೇಕು. ಬೌದ್ಧ ಅಥವಾ ಕ್ರೈಸ್ತನಾಗಲು ಸಾಧ್ಯವಾಗಬೇಕು. ಭಿನ್ನ ಭಿನ್ನ ಭಾವನೆಗಳಿಗೆ ಇಚ್ಛಾನುಸಾರ ಮಾರ್ಪಾಡಲು ಸಾಧ್ಯವಾಗಬೇಕು. ಆದರೂ ನಿತ್ಯ ಸಾಮರಸ್ಯವನ್ನು ತೊರೆಯದಂತೆ ಇರಬೇಕು. ನಿರಂತರ ಸಾಧನೆಯಿಂದ ಮಾತ್ರ ಇಂತಹ ನಿಗ್ರಹವನ್ನು ಸಂಪಾದಿಸಲು ಸಾಧ್ಯ. ಭಿನ್ನತೆಗಳೆಲ್ಲ ಇರುವುದು ಏಕದಲ್ಲಿ. ಆದರೆ ನಾವು ಮಾಡುವ ಕ್ರಿಯೆಯೊಂದಿಗೆ ತಾದಾತ್ಮ ಭಾವವನ್ನು ಹೊಂದಕೂಡದು. ಆತ್ಮವನ್ನಲ್ಲದೆ ಮತ್ತಾವುದನ್ನು ಕುರಿತು ಕೇಳಕೂಡದು, ನೋಡಕೂಡದು, ಮಾತನಾಡಕೂಡದು. ನಮ್ಮ ಮನಸ್ಸನ್ನೆಲ್ಲ ತೀವ್ರವಾಗಿ ಅದರಲ್ಲಿ ನೆಟ್ಟಿರಬೇಕು. ಹಗಲು ರಾತ್ರಿ ನಿಮಗೆ ನೀವೇ ಸೋಹಂ ಸೋಹಂ ಎಂದು ಹೇಳಿಕೊಳ್ಳಿ.